ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಅಂದರೆ ಇಂದು ನಡೆದಂತಹ ನಿಮ್ಮ ಕನ್ನಡ ಭಾಷೆಯ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸ್ವಲ್ಪ ಆನ್ಸರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕೀ ಆನ್ಸರ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೀ ಆನ್ಸರ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಒನ್ ವರ್ಡ್ ಆನ್ಸರ್ಸ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಹೇಳಿದ್ದೆ ಮಕ್ಕಳ. ಫಸ್ಟ್ ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಾತ್ರ ಸೊ ತುಂಬ ಎರಡೂ ಆನ್ಸರ್ಸು ಕರೆಕ್ಟ್ ಇದೆ. ಪಾರಿಭಾಷಿಕ ಭಾಷೆಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಸೊ ಆವರಣ ಚಿಹ್ನೆಯೂ ಕರೆಕ್ಟು, ವಾಕ್ಯ ವೇಷ್ಟನ ಕರೆಕ್ಟು ಅಂತ ಬರ್ತಾ ಇದೆ. ಆದರೆ ನಿಮ್ಮ ಕೀ ಆನ್ಸರ್ಸ್ ಬೋರ್ಡಿಂದ ಬಿಡ್ತಾರಲ್ಲ ಅದರಲ್ಲಿ ಡೌಟ್ಸ್ ಕ್ಲಿಯರ್ ಆಗ್ತದೆ. ನೆಕ್ಸ್ಟು ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಉತ್ತ ಆಗಿರ್ತದೆ. ನೆಕ್ಸ್ಟು ದ್ವಿತೀಯ ಕಾರಕಾರ್ಥ ಕರ್ಮಾರ್ಥ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮಾದ್ರಮಾಗದವರು ಬಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದವನ್ನು ಬರೀಬೇಕು. 7ನೇ ಪ್ರಶ್ನೆ ಅಮೃತ ಅಮರ್ದು, ಕಾರ್ಯ ಕಜ್ಜ. ನೆಕ್ಸ್ಟು 12 ಅನ್ನೋದು ಸಂಖ್ಯಾವಾಚಕ, ತುತ್ತ ತುದಿ ದ್ವಿರುಕ್ತಿ, ಪೆರ್ಮೆ ಅನ್ನೋದು ತದ್ದಿತ ಅಂತ ಭಾವನಾಮ. ಸೊ ಇದಿಷ್ಟು ನಿಮಗೆ ಇದು ಗ್ರಾಮರ್ ಪಾರ್ಟ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಸೊ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. 12ನೇದು ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. 13ನೇದು ಲಂಡನ್ ನಗರಿನಲ್ಲಿ ಪ್ರಸಿದ್ಧ ಪಡೆದ ಸಿಂಪಿಗಳ ಹೆಸರು, ಅದು ಸ್ಯಾಹೋ ಸಿಂಪಿಗಳು. ಇದೇ ರೀತಿ ವಾಕ್ಯ ರೂಪದಲ್ಲಿ ನೀವು ಬರೆದಿರಿದ್ರೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. 14ನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ 15ನೇದು ಹಲಗಲಿಯ ಗ್ರಾಮ ಎಲ್ಲಿದೆ ಕೇಳಿದ್ದಾರೆ. ಸೊ ಅದು ಮುದೋಳು ಸಂಸ್ಥಾನ ಅಂದರೆ ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. 16ನೇದು ಪರಶುರಾಮ ಯಾವುದರಲ್ಲಿ ಅರ್ಘ್ಯವನ್ನು ನೀಡ್ತಾನೆ? ಮಣ್ಣಿನ ಪಾತ್ರೆ. ನೆಕ್ಸ್ಟ್ ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ ಕೇಳಿದ್ದಾರೆ, ಅದು ಬಾಲರವಿ. ಸೊ ಅದಿಷ್ಟು ಒನ್ ವರ್ಡ್ ಆನ್ಸರ್ಸು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಕೇಳಿದರು. 18ನೇ ಪ್ರಶ್ನೆ ಲಿಪಿಯ ಜಾಡು ಹೇಗೆ ಆರಂಭಗೊಂಡಿದೆ? ಸೊ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಡೆಯುವುದಕ್ಕೆ ಎಂದು ಮೊದಲು ಮಾಡ್ತಾನೋ ಆಗ ಅವನು ಲೆಕ್ಕವಿಡುವ ಅವಶ್ಯಕತೆ ಉಂಟಾಗ್ತದೆ. ಯಾವ ಓದು ಬರವಣಿಗೆ ಇಲ್ಲದೆ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳ ಪಡೆಯುತ್ತಾನೆ. ಹಾಲು ಮಾರುವವನು ಹೀಗೆ ಲೆಕ್ಕವಿಡುವುದುಂಟು. ಪುರಾತನ ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಈ ಬಗೆಯ ಲಿಪಿ ಸಾಕ್ಷಿಗಳು ದೊರೆತಿವೆ. ಹೀಗೆ ಲಿಪಿಯ ಮೊದಲಿನ ಜಾಡು ಆರಂಭಗೊಂಡಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ ವಿಶ್ವೇಶ್ವರಯ್ಯವರ ವಿದ್ಯಾಭ್ಯಾಸದ ಕುರಿತು ಬರೆಯಿರಿ. ಸೊ ವಿಶ್ವೇಶ್ವರಯ್ಯವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತದೆ. ನೆಕ್ಸ್ಟ್ ಬೆಂಗಳೂರಿನ ವೆಸ್ಲಿಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆತಾರೆ. ಮೈಸೂರಿನ ದಿವಾನರಾದ ಸಿ ಲಂಗಾಚಾಲು ಅವರಿಂದ ವಿದ್ಯಾರ್ಥಿ ವೇತನ ಸೌಲಭ್ಯ ಪಡೆದು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನವನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಕೇಳಿದರು. ಸೊ ಅಲ್ಲಿ ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡಿಕೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ, ಎಲ್ಲ ಥರದ ಸಾಮಗ್ರಿಗಳಲ್ಲಿ ಸಿಗ್ತಿದ್ವು. ನೆಕ್ಸ್ಟ್ 21ನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಒಂದು ಕ್ಷಣವೂ ಬಿಡುವು ಕೊಡದೆ ಹಗಲಿರುಳೆನ್ನದೆ ಓದಿಸ್ತಾನೆ. ಸೂರ್ಯಮಿತ್ರನಿಂದ ಅವರು 7-8 ವರ್ಷಗಳೊಡನೆ 4 ವೇದಗಳನ್ನು, ವೇದದ 6 ಅಂಗಗಳನ್ನು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಕೌಟಿಲ್ಯ, ಅರ್ಥಶಾಸ್ತ್ರ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾವ್ಯ, ವೈದ್ಯಶಾಸ್ತ್ರ, ಚರಕ, ಅಶ್ವಿನಿಮತ, ಅಷ್ಟಾಂಗ ಹೃದಯ,
ಸಶಸ್ತ್ರನ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ ಎಲ್ಲವನ್ನು ಕಲ್ತ್ಕೊಳ್ತಾರೆ. ನೆಕ್ಸ್ಟು ಹೊಸಗಾಲದ ಹಸು ಮಕ್ಕಳು ಹಕ್ಕಿಯ ಬಗ್ಗೆ ಹೇಗೆ ಹರಸಿದ್ದಾರೆ. ಸೊ ಕಾಲವು ಯುಗ ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನವನ್ನು, ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಬಂದಿದೆ. ನೆಕ್ಸ್ಟು ಹಲಗಲಿಗೆ ದಂಡು ಬರಲು ಕಾರಣವೇನು ಕೇಳಿದ್ದಾರೆ. ಸೊ ಹಲಗಲಿಯ ಬೇಡರು ಪೂಜಾರಿ ಹನುಮ, ಬೇಡರ ಬಾಲ, ರಾಮ ಜಡಗ ಇವರು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧವನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಹತ್ತಿಕ್ಕಲು ಬಂದಂಥ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊರದುಳಿಸ್ತಾರೆ. ಈ ರೀತಿ ಇದರಿಂದ ಕೋಪಗೊಂಡಂಥ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರಿಗೆ ದಂಗೆಯನ್ನು ಬಗ್ಗು ಬಡಿಯಲು ದಂಡನ ಕಳಿಸ್ತಾರೆ. ನೆಕ್ಸ್ಟು ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿದ್ದ ಬಾಲಕ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕಿ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತರ್ತಾರೆ. ಅದು ತನಗೆ ದೊರೆತ ಪಾರಿತೋಷಕವೆಂದೇ ತಿಳಿದಿದ್ದನು. ನೆಕ್ಸ್ಟ್ 25ನೇದು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಸೊ ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿ ಶಾಸನಗಳನ್ನು ರಚಿಸುವಲ್ಲಿ, ಸರ್ಕಾರದ ಸ್ಥಾಪನೆ ವಿಸರ್ಜನೆಯಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಇರುವುದಾದರೂ ಜನರಿಗೆ ಜೀವನ ಸ್ವಾತಂತ್ರ್ಯ, ಸಂತೋಷ, ಅನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ ವಾಸ್ತವಿಕವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು. ಸೊ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ನೆಕ್ಸ್ಟು ವಿಜ್ಞಾನಿಗಳ ಸಂಘದ ಬಗೆಗೆ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿಯವರು ಹೇಗೆ ವ್ಯಕ್ತಪಡಿಸಿದ್ದಾರೆ. ಸೊ ಅದು ಸಹ ಈಸಿಯಾಗಿತ್ತು ಮಕ್ಕಳ. ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇಬ್ಬರೂ ಸಹ ಇದ್ದಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹಟೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕಂಡಂತೆ ಎನ್ನುವುದು ಅಕ್ಕ ಮಹಾದೇವಿಯ ಅಭಿಪ್ರಾಯ. ನೆಕ್ಸ್ಟ್ ರಾಜರ ಪ್ರಕೃತಿ ಹೇಗಿರ್ತದೆ ಕೇಳಿದರು. ಸೊ ರಾಜರ ಪ್ರಕೃತಿಯು ಅಹಂಕಾರದ ದಾಹ, ಜ್ವರ, ತಲೆಗೇರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ, ದುಡ್ಡು ದುರಭಿಮಾನದ ತವರು, ದುಡ್ಡಿನ ಪೈತಾಡದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿರ್ತದೆ. ರಾಜ್ಯ ಎನ್ನುವುದು ಒಂದು ವಿಷಯದ ಅಧಿಕಾರ, ಸೋಂಕು ತಾಗಿದವರೆಲ್ಲ ಬುದ್ಧಿಮಂಕಾಗಿ ಬಿಡುತ್ತಾರೆ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳು. ನೆಕ್ಸ್ಟು AN ಮೂರ್ತಿರಾವ್ ಮತ್ತು ರನ್ನ ಅವ್ರ ಬಗ್ಗೆ ಕೇಳಿದರು. ಆಲ್ರೆಡಿ ಕವಿ ಪರಿಚಯ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ಈ ರೀತಿಯೇ ಬರೆದಿದ್ರೆ ನಿಮಗೆ 6 ಅಂಕಗಳು ಸಿಗ್ತದೆ. ನೆಕ್ಸ್ಟು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಕೇಳಿದರು. ಸೊ ಇಲ್ಲಿನ ಇದು ನೆನೆಯದಿರಣ್ಣ ಭಾರತದೊಳಿಂಪೆ ಐರಾರು ಮಂದೋ ಚಿತ್ತದಿಂ. ಸೊ ಇದು ನಿಮಗೆ ಚಂಪಕಮಾಲ ವೃತ್ತಕ್ಕೆ ಬರ್ತದೆ ಮಕ್ಕಳ. ನಜ ಭಜ ಜಜರ, ಸೊ ಈ ಒಂದು ಇದಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿ ಇದು ಚಂಪಕಮಾಲ ವೃತ್ತ. ಈಸಿಯಾಗಿ ನಿಮಗೆ 3 ಅಂಕವನ್ನು ಇದೇ ರೀತಿ ನೀವು ಮಾರ್ಕ್ ಮಾಡಿದರೆ 3 ಅಂಕ. ನೆಕ್ಸ್ಟ್ ಅಲಂಕಾರ ಕೇಳಿದರು. ಇದು ರೂಪಕ ಅಲಂಕಾರ. ಸೊ ಇಲ್ಲೇನಾಗಿದೆ ಅಂದರೆ ಉಪಮೇಯ ಮತ್ತು ಉಪಮಾನಗಳೆರಡರ ನಡುವೆ ಯಾವುದೇ ಭೇದವಿಲ್ಲ, ಎರಡೂ ಒಂದೇ ಎಂದು ವರ್ಣಿಸೋದ್ರಿಂದ ಇದು ರೂಪಕ ಅಲಂಕಾರ. ಸೊ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ ಸಮನ್ವಯ. ಇಲ್ಲಿ ಉಪಮೇಯವಾದಂತಹ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಅಭೇದ ವರ್ಣಿಸುವುದರಿಂದ ಇದು ರೂಪಕ ಅಲಂಕಾರ. ಸೊ ಇದೇ ರೀತಿ ನೀವು ಬರೆದಿದ್ರೆ 3 ಅಂಕ. ನೆಕ್ಸ್ಟ್ ಮಾತೆ ಮತ್ತು ಮಾತೆ ಮೃತ್ಯು ಗಾದೆ ಕೇಳಿದರು ಮಕ್ಕಳ. ಸೊ ನೋಡಿ ನಿಮಗೆ ಗಾದೆ ನೋಡ್ಕೊಳ್ಳಿ. ಇದ್ರ PDF ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ಬೇಕಿದ್ರೆ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ. ನೆಕ್ಸ್ಟು ನಿಮಗೆ ಇಲ್ಲಿ ಸಂದರ್ಭ ಸ್ವಾರಸ್ಯ ಕೇಳಿದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತ ಅವರು ಶಿಕ್ಷಣದ ವಿವಿಧ ಯೋಜನೆ ರೂಪಿಸಿದ್ದರು. ಸೊ ಈ ವಾಕ್ಯವನ್ನು DS ಜಯಪ್ಪಗೌಡ ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯಸಾಧನೆಗಳಿಂದ ಆಯ್ದ ಭಾಗ್ಯಶಿಲ್ಪಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಸ್ವಾರಸ್ಯ. ಸೊ ಇದೇ ರೀತಿ ನೀವು ಕಂಪ್ಲೀಟಾಗಿ ಬರೆದಿರಬೇಕು. ನೋಡಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ 2ನೇದು ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಸೊ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಲಾಗಿದೆ.
ಸೊ ಲೇಖಕರಾದಂತಹ ದೇವನೂರು ಮಹಾದೇವ ಅವರು ಬುದ್ಧನ ಕಾರುಣ್ಯ ತಮ್ಮ ಮನದೊಳಗೆ ಕೂತ ಬಗೆಯನ್ನು ಡಾಕ್ಟರ್ ಅಶೋಕ್ ಪೈ ಅವರು ಒಂದು ಸಂಶೋಧನಾ ಸತ್ಯಕತೆಯ ಉದಾಹರಣೆ ನೀಡುವ ಮೂಲಕ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಎಂಬುದು ಲೇಖಕರ ಒಂದು ಮಾತಿನ ಸ್ವಾರಸ್ಯಪೂರ್ಣ ಅರ್ಥವಾಗಿದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಪಾಠದಿಂದ ಆಯ್ಕೆ ಮಾಡಲಾಗಿತ್ತು. ಸಂದರ್ಭ, ರಾಹಿಲನ ತನ್ನ ರಕ್ಷಣೆಗಾಗಿ ಒಂಟಿ ಮನೆಯ ಸಮೀಪ ತೆರಳಿ ಬಾಗಿಲನ್ನು ತಡ್ತಾನೆ. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಮುದುಕಿ ಬಾಗಿಲನ್ನು ತೆರೆತಾಳೆ. ಅಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸ್ವಾರಸ್ಯ ಇಷ್ಟು ಬರೆದಿದ್ರೆ ಪೂರ್ಣ ಅಂಕ. ನೆಕ್ಸ್ಟ್, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಸೊ ಇದನ್ನು ದ ರಾ ಬೇಂದ್ರೆ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ ಆರಿಸಲಾಗಿತ್ತು. ಸೊ ಸಂದರ್ಭ, ಸ್ವಾರಸ್ಯ ಇದೇ ರೀತಿ ನೀವು ಬರೆದಿದ್ರೆ ಕಂಪ್ಲೀಟಾಗಿ ಅಂಕ ಸಿಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಹಸಿರಾದದ್ದು ಕವಿಯಾತ್ಮಂ. ಸೊ ಇದನ್ನು ಕುವೆಂಪು ಅವರ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸಿರು ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಸ್ವಾರಸ್ಯ ಡಿಸ್ಪ್ಲೇ ಮೇಲೆ ಕಾಣ್ತಿದೆಯಲ್ಲ, ಇದಿಷ್ಟು ಇದೇ ರೀತಿ ಬರೆದಿದ್ರೆ ಕಂಪ್ಲೀಟ್ 3 ಅಂಕ ಸಿಗ್ತದೆ. ನೆಕ್ಸ್ಟ್, ದೃಪದಂ ಕಡುಸಿಗು ಮಾಡಿದಂ. ಸೊ ಇದನ್ನು ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸೊ ಪಂಪ ಅವರು ಬರೆದಿರುವಂಥದ್ದು. ಸೊ ಸಂದರ್ಭ, ಸ್ವಾರಸ್ಯ ಸೊ ಇದಿಷ್ಟು ಬರೆದಿರಬೇಕು. ನೆಕ್ಸ್ಟ್ ಪದ್ಯ ಭಾಗ ನೋಡಿ, ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಇದೇ ರೀತಿ ಬರೆದಿದ್ರೆ ಈಸಿ ಇತ್ತು ಪದ್ಯ ಭಾಗ. ಈ ಬಾರಿ ನಿಮಗೆ ಈಸಿ ಪದ್ಯನೇ ಕೇಳಿದರು, ಸೊ ಹಳೆಗನ್ನಡದಿಂದ ಕೇಳಿರಲಿಲ್ಲ. ನೆಕ್ಸ್ಟ್ ಇಲ್ಲಿ ನಿಮಗೆ ವೀರಲವ ಪದ್ಯದಿಂದ ನಿಮಗೆ ಸಾರಾಂಶವನ್ನು ಕೇಳಿದರು. ಫಸ್ಟು ನೀವು ಇದು ಕವಿ ಹೆಸರು ಮತ್ತು ಪದ್ಯದ ಹೆಸರನ್ನು ಬರೆದ್ಬಿಟ್ಟು ಅದರ ಸಾರಾಂಶವನ್ನು ನೀವು ಪೂರ್ಣವಾಗಿ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ 7-8 ವಾಕ್ಯಕ್ಕೆ ಶಬರಿ ಹಾಗೂ ಶ್ರೀರಾಮರ ನಡುವೆ ನಡೆದ ಸಂಭಾಷಣೆ ಅಥವಾ ಶಬರಿಯ ಸಡಗರ ಸಂತೋಷದ ಮೇಳದವರ ಹಾಡಿನಲ್ಲಿ ವರ್ಣಿತವಾದ ಬಗ್ಗೆ. ಸೊ 7-8 ವಾಕ್ಯ ಕೇಳಿರೋದ್ರಿಂದ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು 4 ಅಂಕ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷವನ್ನು ಸಂಗ್ರಹಿಸಿ ಬರೆಯಿರಿ, ಅಥವಾ ಕೃಷ್ಣನ ಜನ್ಮರಹಸ್ಯವನ್ನು ಕೇಳಿದ ನಂತರ ಕರ್ಣನ ಮನಸ್ಥಿತಿ ಮತ್ತು ನಿರ್ಧಾರದ ಕುರಿತು ಬರೆಯಿರಿ ಅಂತ ಕೇಳಿದರು. 2 ಸಹ ಈಸಿ ಇತ್ತು ನೋಡಿ. ಇಷ್ಟರಲ್ಲಿ ಅಟ್ಲೀಸ್ಟ್ ಒಂದು 10 ವಾಕ್ಯನಾದರೂ ಬರೆದಿದ್ರು ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಗದ್ಯ ಭಾಗವನ್ನು ಕೊಟ್ಟಿದ್ರು ಮಕ್ಕಳ, ಬಹಳ ಈಸಿ ಇತ್ತು. ಸುಬ್ಬಲಕ್ಷ್ಮಿ ಶಾಲೆ ಬಿಡಲು ಕಾರಣ ಆಲ್ರೆಡಿ ಅದನ್ನು ಮಾರ್ಕ್ ಮಾಡಿ ತೋರಿಸಿದ್ದೆ ನಾನು ನಿಮಗೆ ಪ್ಯಾಸೇಜಲ್ಲಿನೇ. ಸೊ ಅದಷ್ಟು ನಿಮಗೆ ಇದಿಷ್ಟು ಬರೆದಿದ್ರೆ 4 ಅಂಕ. ನೆಕ್ಸ್ಟ್ ಲಾಸ್ಟ್ ಲೆಟ್ ರೈಟಿಂಗ್. ಸೊ ಇಲ್ಲಿ ಇವರಿಂದ ನೇಹ 10ನೇ ತರಗತಿ ಚಿಕ್ಕಮಗಳೂರು ಸರ್ಕಾರಿ ಪ್ರೌಢಶಾಲೆ, ಇವರಿಗೆ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ. ಸೊ ಈ ರೀತಿ ಬರೆದು ವಿಷಯವನ್ನು ಬರೆದುಬಿಟ್ಟು ವಂದನೆಗಳೊಂದಿಗೆ ಇವತ್ತಿನ ದಿನಾಂಕ ಸ್ಥಳ ಹಾಕಿ ಇಂತಿ ತಮ್ಮ ನಂಬುಗೆಯ ನೇಹ. ಸೊ ಇದು ಈ ಥರ ಪ್ಯಾಟ್ರನ್ ಇದೇ ರೀತಿ ಬರೆದಿದ್ರೆ 5 ಅಂಕ. ಅಥವಾ ನೀವು ವೈಯಕ್ತಿಕ ಪತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಇವರಿಂದ ದಿಗಂತ್ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ದಿನಾಂಕ ಹಾಕಿ ಪೂಜ್ಯ ತೀರ್ಥರೂಪರವರಿಗೆ ನಿಮ್ಮ ಮಗ ದಿಗಂತ್ ಮಾಡುವ ಶಿರಸಾಷ್ಟ ಪ್ರಣಾಮಗಳು ಅಂತ ಹೇಳಿ ಬರೆದು ಒಳಗಡೆ ಎಲ್ಲ ವಿಷಯ ಬರೆದು ನಿಮ್ಮ ಪ್ರೀತಿಯ ಮಗ ದಿಗಂತ್ ಅಂತ ಬರೆದು ಹೊರ ವಿಳಾಸ ಹಾಕಿದ್ರೆ ಪೂರ್ಣ ಅಂಕಗಳು ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಮೇನಲ್ಲಿ ಪ್ರಾಚ್ಯ ಸಂರಕ್ಷಣೆ. ಸೊ ಅದಕ್ಕೆ ಇದನ್ನ ಕೇಳಿದರು, ಪ್ರಬಂಧ, ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಏನಿದೆ. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಮಕ್ಕಳ. ಸೊ ಇದರ PDF ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.